ಹಲೋ ಬಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ನೀವು ಮಿಂಗಲ್ ಆಗುವಂಥ ಒಂದು ಅವಕಾಶ ಬಂದಿದೆ ನೋಡಿ. ಎಸ್, ಇವರ ಹೆಸರು ಬಂದ್ಬಿಟ್ಟು ಮಧುಶ್ರೀ ಡಂಗೆ ಅಂತ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ರಾಂಪುರ ಎಂಬ ಒಂದು ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಇವರ ವಯಸ್ಸು ಬರೀ 26 ವರ್ಷ. 20 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡತೆಯಾಗಿರೋದು ಈ ಒಂದು ಮಧುಶ್ರೀ ಅಂತ. ಸೊ ಇಷ್ಟೊಂದು ಆಸ್ತಿ ಉಳ್ಳಂಥ ಹೆಣ್ಣಿಗೆ ಒಬ್ಬ ಹುಡುಗ ಸಿಗ್ತಾ ಇಲ್ಲ ಅಂದರೆ ಕಾಮಿಡಿ ಮಾಡ್ತೀವಿ ಏನು ಗುರು ಅಂತ ಅನ್ಬೋದು. ಖಂಡಿತ ಇಲ್ಲ. ಯಾಕಂದರೆ ಹಲವಾರು ವರಗಳು ಬಂದು ಹೋಗ್ತಾರೆ. ದುಡ್ಡಿನ ಮೂಲಕ ಬರ್ತಕ್ಕಂಥ ವರಗಳ ಬಂದು ಹೋಗೋದು ಒಂದು ಕಡೆ, ಆದರೆ ಪ್ರಸ್ತುತ ನಾನು ನನ್ನ ರೀತಿಯಲ್ಲಿ ಹೇಳಿಕೊಂಡು ನಾನೇ ಒಂದು ಕ್ರಿಯೇಟ್ ಮಾಡ್ತಕ್ಕಂಥ ಹುಡುಗನ ಹುಡುಕಾಡೋದು ಇನ್ನೊಂದು ಕಡೆ. ಹಾಗಾಗಿನೇ ಪ್ರಸ್ತುತ ಇವರ ಮಾಹಿತಿಗಳನ್ನು ಜೊತೆಗೆ ಇದೇ ರೀತಿ ಇರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಅಳವಡಿಸಿಕೊಂಡು ಒಂದು ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ. ಫೋಟೋ ನೋಡ್ಕೊಳ್ಳಿ. ಸ್ವಲ್ಪ ತಿಳುವಳಿಕೆ ಕಡಿಮೆ ಇದೆ ಇವ್ರಿಗೆ. ನೋಡೋದಕ್ಕೆ ತುಂಬ ಸ್ಲಿಮ್ ಆ್ಯಂಡ್ ಒಳ್ಳೆಯ ಒಂದು ಗುಣವುಳ್ಳಂಥ ಹುಡುಗಿ. ಕುಟುಂಬದ 2 ವರ್ಷಗಳ ಹಿಂದೆ ಎಲ್ಲರೂ ಕೂಡ ಒಟ್ಟಿಗೆ ಇದ್ದೇವೆ. ಸೊ ಪ್ರಸ್ತುತ ಇವಾಗ ಬೇರೆ ಬೇರೆ ಪದಾರ್ಥಗಳಾಗಿ ವಿಂಗಡಣೆ ಆಗಿದ್ದಾರೆ. ಸಮಸ್ಯೆಗಳಿರುತ್ತೆ ಸ್ನೇಹಿತರೆ. ಎಲ್ಲ ಒಂದು ಮನೆ ದೋಷೆ ತೂತೇನೆ. ಹಾಗಾಗಿ ಇವರ ಒಂದು ಮನೆ ದೋಷೆಯನ್ನು ಕೂಡ ತೂತು. ಮಧುಶ್ರೀ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ನೋಡೋದಾದರೆ, ಸರ್, ಪ್ರಸ್ತುತ ನನ್ನದೇ ಒಂದು ಮನೆ ಇದೆ, ಅದರಂತೆ ನಿಮ್ಮ ಮನೆ ಬೇಕಾಗಿಲ್ಲ ನನಗೆ. ಅಂದರೆ ಮದುವೆ ಆದ ನಂತರ ಈ ಒಂದು ಮಧುಶ್ರೀ ಅವರ ಮನೆಯಲ್ಲಿಯೇ ನೀವು ವಾಸವಾಗಿರಬೇಕು. ಎರಡನೇದಾಗಿ, ನೋಡೋಕ್ಕೆ ಕಂದು ಬಣ್ಣ ಇದ್ದೇನೆ ನಾನು. ಮೊದಲು ಎಲ್ಲರಂತೆ ಕೆಲಸ ಮಾಡುವಂತಹ ಗುಣ ಇರಬೇಕು ಹುಡುಗನಿಗೆ. ಯಾವುದಾದ್ರೂ ಸಹ ಇದ್ರೂ ಪರವಾಗಿಲ್ಲ, ಅನ್ಯಾಯ ರೀತಿಯಲ್ಲಿ ಮಾತ್ರ ಇರಬಾರ್ದು. ಹುಡುಗ ಬಂದುಬಿಟ್ಟು ಮೃದು ಸ್ವಭಾವದನಾಗಿರಬೇಕು. ಆ್ಯಂಡ್ ಬೈದರು ಅಂತಂದರೆ ಮುಗ್ಧ ರೀತಿಯಲ್ಲಿ ನಿಂತ್ಕೊಂಡು ಅದನ್ನು ಬಯಸ್ಕೊಂಡು ತದನಂತರ ಅದಕ್ಕೆ ರಿಪ್ಲೈ ಮಾಡುವಂತಹ ಗುಣ ಇರಬೇಕು ಹೊರತು ಲಾಂಗಾಗಿ ಮಾತಾಡಿಕೊಂಡು ಜಗಳ ಮಾಡಿಕೊಂಡು ಅತಿ ವೇಗಕ್ಕೆ ತೆಗೆದುಕೊಂಡು ಹೋಗಬಾರ್ದು. ಕೋಪದಲ್ಲಿ ಮೂಗು ಕೊಯ್ಕೊಂಡ್ರೆ ಮತ್ತೆ ಬರಲ್ಲ. ಹಾಗಾಗಿ ತಾಳ್ಮೆಯಿಂದ ಇರತಕ್ಕಂಥ ಹುಡುಗ. ಸ್ಮಾರ್ಟಾಗಿ ಇರಬೇಕು ಅಂತ ಏನು ಇಲ್ಲ. ಕಂದು ಬಣ್ಣ, ಕಪ್ಪು ಬಣ್ಣ ಬೇಡ. ಕಂದು ಬಣ್ಣ ಅಥವಾ ಗೋಧಿ ಬಣ್ಣದ ಒಂದು ಮೈಕಟ್ಟು ಹೊಂದಿದರೆ ಸಾಕು. ನಾನು ಅವ್ರಿಗೆ ಇಷ್ಟಪಡ್ತೀನಿ. ಇನ್ನು ವಯಸ್ಸಿನ ವಿಚಾರದಲ್ಲಿ ಪ್ರಸ್ತುತ 29 ಅಥವಾ ಹಬ್ಬ ಅಂದರೆ 30 ವರ್ಷದ ಒಳಗಿನವನೇ ಆಗಿರಲೇಬೇಕು. ಇದು ಮಧುಶ್ರೀ ಅವರ ಮನಸ್ಸಿನ ಮನದಾಳದ ಮಾತುಗಳು. ಎಲ್ಲಕ್ಕೂ ಕೂಡ ಒಪ್ಪಿಗೆ ನೀಡ್ತೀನಿ ಅಂತಂದರೆ ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಶೇರ್ ಮಾಡಬೇಕಾಗಿರ್ತಕ್ಕಂಥ ವಿಳಾಸ, ಜೊತೆಗೆ ಇವ್ರ ಹತ್ರ ಕೆಲವೊಂದಿಷ್ಟು ವಸ್ತು, ಕಾರ್ ಇದೆ, ಬೈಕ್ ಇದೆ ಮತ್ತು ಒಂದು ಮನೆ ಇದೆ. ಸೊ ಎಲ್ಲ ಫೋಟೋ ಅವ್ರಿಗೆ ಕಳಿಸಿಲ್ಲ, ಬರೀ ಕಾರಿನ ಫೋಟೋ ಕಳಿಸಿದ್ದಾರೆ. ಅದನ್ನು ನಾನು ತೋರಿಸ್ತೇನೆ. ಇದು ಅವ್ರ ಹತ್ರ ಇರತಕ್ಕಂತಹ ಹಳೆ ಮಾಡೆಲ್ ಸ್ವಿಫ್ಟ್ ಕಾರ್ ಇದು. ಸೊ ರೆಡ್ ಕಲರಲ್ಲಿದೆ ಆ್ಯಂಡ್ ಗ್ಲಾಸಸ್ ಕೂಡ ಎಲ್ಲನೂ ಕೂಡ ಬ್ಲ್ಯಾಕ್ ಇದೆ. ಸೊ ಈ ಒಂದು ಶಿಫ್ಟ್ ಮಾಡೆಲ್ ಕಾರಿನ ಮಾಹಿತಿ ನಾನು ನೆಕ್ಸ್ಟ್ ಹೇಳ್ತೇನೆ. ಇವಾಗ ಅವರ ವಿಳಾಸ ಹೇಳ್ತೇನೆ. ಎಸ್, ಅದೇ ಹೇಳಿದ್ನಲ್ವಾ, ಪ್ರಸ್ತುತ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ತಾಲೂಕಿನ ಪ್ರಸ್ತುತ ರಾಂಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಪ್ರಸ್ತುತ ಮಧುಶ್ರೀ ಡಂಗೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಯಾಕಂದರೆ ಅವರ ಅಪ್ಪನವರು ತುಂಬ ಒಳ್ಳೆಯ ಒಂದು ಹೆಸರುಳ್ಳಂತಹ ವ್ಯಕ್ತಿ ಆ ಒಂದು ರಾಂಪುರದಲ್ಲಿ. ಸೊ ನಾವು ಇವಾಗ ಅಲ್ಲಿ ಹುಡ್ಕೊಂಡು ಹೋಗುವಷ್ಟು ತಾಳ್ಮೆ ಇಲ್ಲ ಗುರು. ನಾವೇನಿದ್ರು ಮೊಬೈಲಲ್ಲೇ ಮಾಡಬೇಕು. ಏನಾದರೂ ಐಡಿಯಾ ಕೊಡು. ಓಕೆ, ಐಡಿಯಾ ಕೊಡಬೇಕು ಅಂದರೆ ನಾನು ನಂಬರ್ ಹೇಳ್ಬೋದು ಇವಾಗ ಡೈರೆಕ್ಟಾಗಿ, ಬಟ್ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಅದು ಪ್ರಾಬ್ಲಮ್ ಆಗುತ್ತೆ ಓಪನ್ ಅಪ್ ಆಗಿ ಹೇಳಿದರೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಇವರ ಒಂದು ವಾಟ್ಸಪ್ಪು ಲಿಂಕ್ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿಗೆ ನೀವು ಡೈರೆಕ್ಟಾಗಿ ಜಾಯ್ನ್ ಆಗಿ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಇಲ್ಲ ಅಂದರೆ ಅವರೇ ತಮ್ಮ ಡೀಟೇಲ್ಸ್ಗಳನ್ನು ಕಳಿಸಿರ್ತಾರೆ. ನೋಡಿ, ಇಷ್ಟ ಆದರೆ ಆ ಒಂದು ನಂಬರ್ಗೆ ಒಂದು ಮೆಸೇಜ್ ಹಾಕಿ ತದನಂತರ ಅವರು ಮಾಹಿತಿಗಳನ್ನು ಇಷ್ಟಪಡ್ತಾರೋ ಇಲ್ವೋ ಅಂತ ತಿಳಿಸ್ತಾರೆ. ಒಟ್ಟು ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ. ಈಸಿ ವೇ, ಕಮೆಂಟ್ ಬಾಕ್ಸಲ್ಲಿ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಅವರು ರಿಪ್ಲೈ ಕೊಡ್ತಾರೆ. ಬಟ್ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಕಾರು ಹೊರಗಿನ ಸೈಡು ಏನಾದರೂ ರೆಡ್ ಕಲರ್ ಶಿಫ್ಟ್ ಮಾಡಲಲ್ಲಿ ಚೆನ್ನಾಗಿಲ್ಲ ಅಂತ ಅನಿಸಿದ್ರು ಕೂಡ ಒಳಗಡೆ ಈ ರೀತಿ ಮಾಡಿಫೈ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಯಾವಾಗಂದರೆ ಪ್ರಸ್ತುತ ಹುಡುಗ ತುಂಬ ಇಷ್ಟ ಆಗಿದ್ದಾನೆ ನನಗೆ, ಏನು ಮಾಡಿದ್ರೂ ಅವ್ನಿಗೆ ಬಿಟ್ಕೊಡೋ ಮನಸ್ಸಿಲ್ಲ. ಅವನು ನನಗೂ ಇಷ್ಟಪಡ್ತಿದ್ದಾನೆ ಅಥವಾ ನನ್ನ ಕಾರ್ನೂ ಇಷ್ಟಪಡ್ತಿದ್ದಾನೆ. ಸೊ ಏನಾದರೂ ಚೇಂಜಸ್ ಮಾಡು ಇದರೊಳಗಡೆ ಅಂತ ಅವನು ಹೇಳಿದರೆ ಖಂಡಿತವಾಗ್ಲೂ ನಾನು ಈ ರೀತಿ ಚೇಂಜಸ್ ಮಾಡ್ತೀನಿ. ಸೀಟಿನ ಚೇಂಜಸ್ಸು, ಈ ಒಂದು ಗಾಡೀಲಿ ಈ TV ಸ್ಪೇಸ್ ಏನು ಕರಿತೀವಿ ಅದು ಇಲ್ಲ. ಆ್ಯಂಡ್ ಡ್ರೈವಿಂಗ್ ಒಂದು ಹ್ಯಾಂಡಲ್ ಏನಿದೆ ಪ್ರಸ್ತುತ ಆ ಒಂದು ಹ್ಯಾಂಡಲ್ ಕೂಡ ಹಳೆಯದಿದೆ, ಅದನ್ನು ಕೂಡ ಅಪ್ಡೇಟ್ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಈ ಒಂದು ಗೇರಿನ ಸಿಸ್ಟಮ್ ಎಲ್ಲನೂ ಕೂಡ ಕರೆಕ್ಟಾಗಿದೆ. ಇದು ಮೈಲೇಜಿಂಗ್ ಬಂದುಬಿಡುತ್ತೆ ಲೀಟ್ರಿಗೆ ಏನಿಲ್ಲ ಅಂತಂದರೂ 80 ಕಿಲೋಮೀಟ್ರ್ವರೆಗೂ ಕೂಡ ಹೋಗುತ್ತೆ. ಅಷ್ಟೊಂದು ಮೈಲೇಜಿಂಗು, ಸ್ಪೀಡ್ ಕಂಟ್ರೋಲರ್, ಬ್ರೇಕು
ಮತ್ತು ಇದರ ಸಿ ಸಿ ಬಂದ್ಬಿಟ್ಟು 2984 ಸಿ ಸಿ ಇದೆ. ಬ್ಯಾಟ್ರಿ ಪಿಕಪ್ ಕೂಡ ಇದೆ ಅಂತ ಹೇಳಿದ್ದಾರೆ ಈ ಒಂದು ಕಾರ್ನಲ್ಲಿ. ನೋಡಿ ಚೆನ್ನಾಗಿದೆ ಕಾರು, ಇದು ಅವ್ರ ಹತ್ರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನೀವು ಪ್ರಸ್ತುತ ಆ ಒಂದು ಪಾಯಿಂಟ್ಗಳೇನು ಹೇಳಿದರು, 1ನೇ ಪಾಯಿಂಟು, 2ನೇದು, 3ನೇದಾಗಿ, ಸೊ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಅವರಿಗೆ ಜಿಮೇಲ್ ಮಾಡಿ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ ಮೂಲಕ ಕಳಿಸಿಕೊಡಿ. ಎಲ್ಲವನ್ನು ಕಳಿಸಿಕೊಟ್ಟಾಗ ಮಾತ್ರ ನಿಮಗೆ ಅರ್ಥ ಆಗೋದಲ್ವ ಸ್ನೇಹಿತರೆ, ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಇದು ಇವತ್ತಿನ ಒಂದು ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅನ್ಲೈಕ್ ಮಾಡಿ, ಪರವಾಗಿಲ್ಲ. ಸೊ ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ನಾನು ಬರ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.